ನಮ್ಮ ಮಳೆ ಹೆಂಗೆ ಮಾಡಿದೆ ಅಂದರೆ ಈ ಕಡೆ ಛತ್ರಿ ಐತೆ, ಛತ್ರಿ ಮಡಗಿದ್ದೀನಿ, ಛತ್ರಿ ಬ್ಯಾಗಲ್ಲಿ ಇಟ್ಬಿಟ್ಟು ಲಗೇಜ್ ರೂಮಲ್ಲಿ ಇಟ್ಬಿಟ್ಟಿದ್ದೀನಿ. ಆದ ಕಾರಣ ಛತ್ರಿ ಇವಾಗ ಹಿಡ್ಕೊಳಕ್ಕಾಗಲ್ಲ. ಈ ಶಾಲನ್ನೇ ಹೊಚ್ಕೊಂಡು ಓಡಬೇಕು. ಇನ್ನೊಂದು ವಿಷಯ, ನಾನಿಲ್ಲಿ ಇವತ್ತು ಸಂಡೇ ಎಸ್ಪೆಷಲಿ ಸಿಗಂದೂರಿಗೆ ಬರ್ತೀನಿ ಅನ್ನೋ ಥಾಟು ಕೂಡ ಇರಲಿಲ್ಲ. ನಾನು ಸಿಗಂದೂರಿಗೆ ಬರಬೇಕು, ಎಷ್ಟೊಂದು ಸರಿ ನಾವು ಪ್ಲ್ಯಾನ್ ಮಾಡ್ತೀವಲ್ವ, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗಬೇಕು ಅಂದರೆ ಒಂದು ವಾರ ಅಟ್ಲೀಸ್ಟ್ ಒಂದು 15 ಡೇಸ್ ಆದರೂ ಪ್ಲ್ಯಾನ್ ಮಾಡಿಕೊಂಡು ಬಸ್ಸೆಲ್ಲ ಬುಕ್ ಮಾಡಿಕೊಂಡು ಟಿಕೆಟ್ ಎಲ್ಲ ಬುಕ್ ಮಾಡಿಕೊಂಡು ಅಲ್ಲಿ ಹೋಗ್ತೀವಿ ಅಂತ. ಬಟ್ ನಂದು ಆ ಪ್ಲ್ಯಾನ್ ಇರಲೇ ಇಲ್ಲ. ಏನಕ್ಕೆ ಅಂದರೆ ನಾನು ಇವತ್ತೇನಾದರೂ ನಮ್ಮ ಪ್ಲ್ಯಾನ್ ಪ್ರಕಾರ ಎಕ್ಸಿಕ್ಯೂಟ್ ಆಗಿದ್ದರೆ ನಾವಿರ್ತಾಯಿದ್ವಿ ತಿರುಪತಿಗೆ ಹೋಗೋ ಪ್ಲ್ಯಾನ್ ಇತ್ತು ನಮಗೆ. ತಿರುಪತಿಗೆ ಲಾಸ್ಟ್ ಒಂದು 20 ಡೇಸ್ ಬ್ಯಾಕ್ ಹೋಗಿದ್ವಿ ನಾನು ನನ್ನ ಫ್ರೆಂಡೆಲ್ಲ. ಅಲ್ಲಿಂದ ಹೋಗಿ ಬಂದಮೇಲೆ ನಾವು ಆರ್ಕೆ ಕಟ್ಕೊಂಡಿದ್ವಿ, ಅಂದರೆ RCB ಏನಾದರೂ ವಿನ್ ಆದರೆ ತಿರುಪತಿಗೆ ಬರ್ತೀವಿ ಅಂತ. ತಿರುಪತಿಗೆ ನೆನ್ನೆ ಹೋಗಬೇಕಿತ್ತು, 1-2-3 ಜನ ಬರೋಕ್ಕಾಗಲಿಲ್ಲ. ಆದ ಕಾರಣದಿಂದ ನಾನು ತಿರುಪತಿಗೆ ಹೋಗಲಿಲ್ಲ. ನನ್ನ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ನಾನು ಯಾವುದೇ ಟೆಂಪಲ್ ಬಂದರೂ ಕೂಡ ನಾನು ತುಂಬ ಇಷ್ಟಪಟ್ಟು ಮಾತಾಡೋದು ಯಾವುದು ಅಂದರೆ ಆ ಟೆಂಪಲ್ನ ಸ್ಥಳ ಪುರಾಣ. ಈ ಸ್ಥಳ ಪುರಾಣ ನಾವೇನಾದರೂ ಈ ಟೆಂಪಲ್ ಬಗ್ಗೆ ನಾವು ತಿಳ್ಕೊಬೇಕು ಅಂತ ಹೋದರೆ ಸುಮಾರು 300 ವರ್ಷ ಹಿಂದೆ ಹೋಗಬೇಕು. 18ನೇ ಶತಮಾನಕ್ಕೆ ನಾವು ಹೋಗ್ಬೇಕಾಗುತ್ತೆ. 18ನೇ ಶತಮಾನದಲ್ಲಿ ಈ ಸ್ಥಳದಲ್ಲಿ ಇರತಕ್ಕಂಥ ಸ್ಥಳದಲ್ಲಿ ಶ್ರೀ ಶೇಷಪ್ಪ ನಾಯಕ ಅನ್ನೋ ಒಂದು ಮನೆತನ ಇರುತ್ತೆ. ಒಂದು ಬಟಾಲಿಯನ್ ಗ್ರೂಪೇ ಸಿಕ್ಕಿದೆ ನನಗೆ ಇಲ್ಲಿ, ಹರಿಹರದವ್ರಂತೆಲ್ಲ. ಇಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ. ಚೌಕಾಸಿ ಪ್ರವಾಸಿ, ಜೈ ಶ್ರೀರಾಮ್.